ಎಂತೆಂತೋ ಸಿನಿಮಾ ಶೂಟಿಂಗ್ ನೋಡಿದೀವಿ, ಆದ್ರೆ ಡೈರೆಕ್ಟರ್ ಇಂದ ಹಿಡಿದು ಇರೋಬ್ಬರ ಟೆಕ್ನಿಷಿಯನ್, ಆರ್ಟಿಸ್ಟಿಯನ್ ಇಂದ ಹಿಡಿದು ಎಲ್ಲಾರು ಇದನ್ನ ಈ ವೀಕ್ನೆಸ್ ನ ತೋರಿಸದೆ ಶೂಟಿಂಗ್ ಮಾಡೋದಂತೆ. ಅದ್ಭುತವಾದಂತ ಕಲ್ಪನೆ. ನೋಡೋಣ ಈ ಒಂದು ಆಕ್ಟ್ ನಮ್ಮ ಜಡ್ಜಸ್ ಏನ್ ಹೇಳ್ತಾರೆ ಅಂತ. ಮೊದಲನೇದಾಗಿ ಎಜೆಸ್ ಸರ್ ಹತ್ರ ಬರೋಣ. ಎಜೆಸ್ ಸರ್. ಅನುಶ್ರೀ ಅವರೇ, ಚೆನ್ನಾಗಿತ್ತು, ಚೆನ್ನಾಗಿ ಮಾಡಿದ್ರಿ. ಅನುಶ್ರೀ ಅವ್ರು ಏನ್ ಚೆನ್ನಾಗಿ ಮಾಡಿದ್ರು ಎಜೆ? ಓ, ಇಲ್ಲಿದ್ದೀರಾ? ಇಲ್ಲಿಂದ ವಾಯ್ಸ್ ಬರ್ತಾ ಇದೆ. ಚೆನ್ನಾಗಿ ಮಾಡಿದ್ರು ಆನಂದಣ್ಣ. ನನ್ಗೆ ಗೊತ್ತಿತ್ತು ನೀನು ಇದಕ್ಕೆ ಅಲ್ವಾ? ನೀನ್ ನನ್ನ ತಮ್ಮ ಹಂಗೆ ಆಗ್ಬಿಟ್ಯಾ. ತುಂಬಾ ಚೆನ್ನಾಗಿತ್ತು. ಈ ಸೆಂಟ್ರಲ್ ರಿತಿಕ್ ರೋಷನ್ ಬಂದು ಹೋದ್ರಲ್ಲ, ಅದು ಬಹಳ ಚೆನ್ನಾಗಿತ್ತು. ಇಲ್ಲಿದ್ದೀನಿ ನಾನು. ಹೌದಾ, ಗೊತ್ತಾಯ್ತು. ಇಲ್ಲ ಇದ್ದೀರಾ? ಏನ್ ಮಾಡ್ತಾ ಇದ್ದೀರಾ? ಅಲ್ಲಿಲ್ಲ ಕಣ, ಇಲ್ಲಿದ್ದಾರೆ. ಗೊತ್ತು ಬಿಡೋಣ. ಚೆನ್ನಾಗಿದೆ. 6 ಗಂಟೆ ಆದ್ಮೇಲೆ ಕಣ್ಣು ಹಂಗೆ ಆಗ್ಬಿಟ್ರೆ ಮಜಾ ಇರ್ತದೆ. ಸೂಪರ್ ಆಗಿತ್ತು, ತುಂಬಾ ಚೆನ್ನಾಗಿದೆ. ಹೈಲೈಟ್ ಏನಂದ್ರೆ ಹಂದಿ ಇತ್ತಲ್ಲ, ಕಟ್ಟನ್ನೋರ್ಗು ಬಿಟ್ಟಿಲ್ಲ ನೋಡಿ ಹೀರೋ ಸಾಹೇಬ್ರು. ಅಲ್ಲವ್ರ ಡೆಡಿಕೇಶನ್ ನಿಂತಿತ್ತು. ಅದು ಹಂದಿನೇ ಆಗ್ಲಿ ಏನೇ ಆಗ್ಲಿ ಸೂಪರ್ ಆಗಿತ್ತು ಸರ್. ಕಾನ್ಸೆಪ್ಟ್ ಬಹಳ ಚೆನ್ನಾಗಿತ್ತು. ಎಲ್ಲರೂ ಕೂಡ ಅದರಲ್ಲಿ ಅವೇ ಅಂತದೆ ಅವರಂತೂ ನೆಕ್ಸ್ಟ್ ಲೆವೆಲ್. ಅವರು ಎಲ್ಲ ವಿಷಯನೂ ತುಂಬಾ ಚೆನ್ನಾಗಿ ತುಂಬಿಸಿದ್ರಿ. ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು. ಈಗ ಮೌವೆ, ಸಾರಿ ಗುರುಗಳೇ, ತವ್ವೆ ತವ್ವೆ ತವ್ವೆ. ಜೊತೆಗೆ ಏನಂದ್ರೆ ಅಷ್ಟು ರಿಸ್ಕ್ ತಗೊಂಡು ಅವರು ಎಲ್ಲಿ ಬೀಳ್ತಾರೋ ಅದೆಲ್ಲ ನೋಟಿಸ್ ಮಾಡಿದೆ. ಆ ಡೆಡಿಕೇಶನ್ ಹ್ಯಾಟ್ಸ್ ಆಫ್. ನೋಡಿ, ಎಲ್ಲರಲ್ಲೂ ಸ್ಪಾಂಟೇನಿಟಿ ಇದೆ, ಅದ್ರ ಬಗ್ಗೆ 2 ಮಾತಿಲ್ಲ. ಈಸಿಯಾಗಿ ನಟನೆ ಮಾಡ್ತೀರಾ, ಅದ್ರ ಬಗ್ಗೆ 2 ಮಾತಿಲ್ಲ. ಬಟ್ ಅದ್ರ ಜೊತೆಗೆ ಯು ಆರ್ ನಾಟ್ ಬಾದರ್ಡ್. ಜಸ್ಟ್ ಎಲ್ಲಿ ಏಟ್ ಬೀಳತ್ತೋ ಏನಾಗತ್ತೋ ಅದನ್ನು ಕೇರ್ ಮಾಡದೆ ನೀವು, ಎಸ್ಪೆಷಲಿ ಏನೇ ನೀವು ಮಾಡಿದ್ರು ಅದನ್ನು ಕನ್ವಿನ್ಸಿಂಗ್ ಆಗಿ ಮಾಡೋದಕ್ಕೆ ನೀವು ಏನು ರಿಸ್ಕ್ ತಗೋತೀರಾ, ಅದು ಹ್ಯಾಟ್ಸ್ ಆಫ್. ಗಾಡ್ ಬ್ಲೆಸ್ ಯು. ತುಂಬ ಚೆನ್ನಾಗಿತ್ತು. ವೆರಿ ವೈಬ್ರೆಂಟ್. ಯು ಆರ್ ಗಿಫ್ಟ್ ಟು ಆಲ್ ಆಫ್ ಅಸ್. ಗಾಡ್ ಬ್ಲೆಸ್ ಯು. ಫ್ಯಾಂಟಾಸ್ಟಿಕ್. ರಕ್ಷಿತಾ ಮ್ಯಾಮ್, ಇಟ್ ವಾಸ್ ಅ ವೆರಿ ಗುಡ್ ಟೀಮ್ ಎಫರ್ಟ್ ಅನಿಸ್ತು ನನಗೆ. ಬಟ್ ಸೂರ್ಯ, ನೀನು ಹಂದಿಗೆ ತಿರುಗ್ಬಿಟ್ಟು ಮುತ್ತಿಕ್ಕಿದ್ದು ನಂಗೆ ತುಂಬಾ ಇಷ್ಟ ಆಯ್ತು. ಇಲ್ಲಿಂದ ಏನು ಕಾಣಿಸ್ಲಿಲ್ಲ. ವಿ ವರ್ ವೆರಿ ಹ್ಯಾಪಿ ಅಬೌಟ್ ಇಟ್. ಬಟ್ ಈ ಕೊನೆವರೆಗೂ ಹಂದಿಗೆ ಬಿಟ್ಟಿಲ್ಲ ಅಲ್ಲ? ಇಲ್ಲ, ಹಾಗಿದ್ರೆ ಏನ್ ತೊಂದ್ರೆ ಇಲ್ಲ. ಅಂದಿನೋಗಿ ಹಿಂದಿ ಪಿಕ್ಚರ್ ಹೀರೋಯಿನ್ ರೇಂಜ್ ಹಿಡ್ಕೊಂಡಿದ್ದ. ಸಂಜು, ನಿನ್ನಿಂದ ಇವತ್ತು ಸ್ಕಿಟ್ ಬಿದ್ದೋಗಿಲ್ಲ ಕಂದ, ಅದೇ ಖುಷಿ ಸಂಜು. ಇದ್ರೊಳಗೆ ಒಂದು ಒಳ್ಳೇದಾಗಿದೆ ಏನಂದ್ರೆ ಅವ್ರು ಹಿಂದೆ ತಿರುಗ್ಬಿಟ್ಟು ಮುತ್ತಿಕ್ಕಿದ್ದು. ವಿ ಆರ್ ವೆರಿ ಹ್ಯಾಪಿ ಅಬೌಟ್ ಇಟ್. ಅಲ್ಲ ಮಮ್ಮಿ, ನೀವೇ ನಂಗೆ ಇನ್ಸ್ಪಿರೇಷನ್. ನಾನೆಲ್ಲ ಹೊಂದಿಗೆ ಮುತ್ತಿಕ್ತಾ ಇದ್ದೀನಿ. ನಿನ್ನ ಬರ್ತ್ಡೇ ಕೇಕ್ ಅಲ್ಲಿ ಹೊಂದಿ ಕೋಣ ಎಲ್ಲ ಇಟ್ಟಿದ್ರಿ. ಟೂ ಮಚ್ ಕಣ, ನಿಂಗೆ ಹೊಗಳ್ಬೇಕು ಅಂತಿದ್ದೆ, ಈಗ ಓವರ್ ಆಯ್ತು. ಬಟ್ ಸೂರ್ಯ, ನನಗೆ ಇನ್ನೊಂದು ನಿಂದು ಮತ್ತು ಸಿದ್ದಿದು ತುಂಬಾ ಇಷ್ಟ ಆಯ್ತು. ಅಂದ್ರೆ ನಿಂದು ಮತ್ತೆ ಹಸುದು ಅಥವಾ ಕೋಣದ್ದು ಏನಿತ್ತು ಅದು ಫನಿ ಆಗಿತ್ತು. ಆ ಹೂವ ನೀನ್ ಕೊನೆಗೆ ಎಲ್ಲಿ ಮುಡ್ಸಿದೆ ದೇವ್ರಿಗೆ ಗೊತ್ತು. ಬಟ್ ಚೆನ್ನಾಗಿತ್ತು ಆ ಪೋರ್ಷನ್ ಅಂತ ಅನಿಸ್ತು ನನಗೆ. ಕ್ಯಾಮ್ರಾಮನ್ನು ಪಾಪ ತುಂಬಾ ಕಷ್ಟಪಟ್ಟ ಅಂತ ಅನಿಸ್ತು ನನಗೆ. ಸೊ ಚೆನ್ನಾಗಿ ಮಾಡಿದೆ ಅಪ್ಪ ನೀನು. ಕಣ್ಣು ಹೋದ್ಮೇಲೆ ಎಲ್ಲರೂ ಹೆಂಗೆ ಆಕ್ಟ್ ಮಾಡ್ತಾರೆ, ಎವ್ರಿಬಡಿ ವಾಸ್ ವೆರಿ ಗುಡ್. ಗಂಡ ಹೆಂಡ್ತಿನೂ ಚೆನ್ನಾಗಿ ಮಾಡಿದ್ರಪ್ಪ. ಫಸ್ಟ್ ಟೈಮ್ ಇಬ್ರು ಒಂದೇ ಪಾತ್ರ ಇದ್ರಲ್ಲಿ ಮಾಡಿದ್ದು ಸ್ಕಿಟ್ಟಲ್ಲಿ ಚೆನ್ನಾಗಿ ಮಾಡಿದ್ರಪ್ಪ ಗಂಡ ಹೆಂಡ್ತಿ. ಸಿಂದಗಿನೂ ಚೆನ್ನಾಗಿ ಮಾಡ್ದೆ ಆ್ಯಸ್ ಅ ಪ್ರೊಡ್ಯೂಸರ್. ಕೊನೆಗೆ ಅವನಿಗೆ ಕಣ್ಣು ಹೋಗೋದೇ ಒಂದು ದೊಡ್ಡ ಇರೋ ಇದನ್ಸುತ್ತೆ. ಬಟ್ ಫಾರ್ ಮೀ ಐ ಥಿಂಕ್ ಉಮೇಶ್ ಡಿಡ್ ಅ ವೆರಿ ಗುಡ್ ಜಾಬ್. ಅದರ್ ದನ್ ದ್ಯಾಟ್, ವಿಶ್ವ, ನಿಂಗೆ ಏಟಾಯ್ತು ಅಂತ ಅನ್ಕೊಂಡೆ ನಾನು. ನೀನು ಮೊದಲು ಮೆಟ್ಲಿಂದ ಬರುವಾಗನೇ ಬಿದ್ದೆ ನೀನು. ನಂಗೆ ಡೆಫಿನೆಟ್ಲಿ ಅನಿಸ್ತು ನಿಂಗೆ ಏಟಾಯ್ತು ಇಲ್ಲಿ ಅಂತ. ಇಲ್ಲ ಆಗಲಿಲ್ಲ ಅಂದ್ರೂ ಅಲ್ಲಾದ್ರೂ ಆಗಿರುತ್ತೆ ಅನ್ಕೊಂಡೆ. ಬಿಕಾಸ್ ವಿದೌಟ್ ಈವನ್ ಥಿಂಕಿಂಗ್ ಟ್ವೈಸ್ ನೀನು ಇಲ್ಲೂ ಜಂಪ್ ಮಾಡಿಬಿದ್ದೆ, ಅಲ್ಲೂ ಜಂಪ್ ಮಾಡಿಬಿದ್ದೆ. ಐ ಥಿಂಕ್ ಯು ಆರ್ ವೆರಿ ಡೆಡಿಕೇಟೆಡ್ ಆಕ್ಟರ್ ವಿಶ್ವ. ಸೊ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಅಮ್ಮ. ದಿಸ್ ಆಸ್ ಅ ಟೀಮ್ ವರ್ಕ್, ಗುಡ್ ಎಫರ್ಟ್ ಗೈಸ್, ಗುಡ್ ಎಫರ್ಟ್. ಗ್ರೇಟ್ ಐ ಓಪನಿಂಗ್ ಕಾನ್ಸೆಪ್ಟ್. ಈ ಕಣ್ಣಿದ್ದವ್ರು ಮಾಡೋ ಸಿನಿಮಾ ಅಂತೂ ಕಣ್ಣಲ್ಲಿ ನೋಡೋಕ್ಕಾಗಲ್ಲ ನಾವು. ಇವತ್ತು ಬರ್ತಾ ಇರೋವು ಅದರಲ್ಲಿ ಈ ಸಿನಿಮಾ ಬೆಟರ್ ಆಗಿತ್ತು ಕಣ. ಕಣ್ಣಿದ್ದವರು ನೆಟ್ಟಿಗೆ ಸಿನಿಮಾ ಮಾಡ್ತಾರೆ ಅನ್ನೋದೇನು ಗ್ಯಾರಂಟಿ ಇಲ್ಲ ಇವತ್ತಿನ ಕಾಲದಲ್ಲಿ. ನನಗೆ ಇದರಲ್ಲಿ ಸಿಕ್ಕಾಬಟ್ಟೆ ಇಷ್ಟ ಆಗಿದ್ದು ಉಮೇಶ. ಅದು ಕುಂಟಕೋಣ ಮುಂಕಜಾಣ, ಅದರಲ್ಲಿ ಬರೋ ಮೂಕನ್ ಪಾತ್ರದ ದೇವೇ ಅನ್ನೋದಲ್ವಾ, ತುಂಬಾ ಚೆನ್ನಾಗಿ ಕ್ಯಾರಿ ಮಾಡಿದೆ ಕಣ ಅದನ್ನ. ಅದು ಉತ್ತರ ಕರ್ನಾಟಕದ ಫೇಮಸ್ ನಾಟಕ. ಪಾತ್ರಕ್ಕೆ ಮತ್ತೆ ಅದನ್ನ ನೀನ್ ಚೆನ್ನಾಗಿ ಅಡಾಪ್ಟ್ ಮಾಡ್ಕೊಂಡಿದ್ದಕ್ಕೆ ನಿನಗೊಂದು ಶರಣು. ಬಡದು ಬಾಯಿಗೆ ಹಾಕೊಂಡಿದ್ದು ಸೂರಿ ಈ ಡ್ರಾಮಾದಲ್ಲಿ. ಅಲ್ಲಿಂದ ಒಂದು ಟೇಕ್ ಆಫ್ ಚೆನ್ನಾಗಾಯ್ತು. ಬಿಗಿನಿಂಗು, ಒಂದು ಸಿನಿಮಾ ನಡೀತಿರೋದು, ಒಬ್ಬ ಪ್ರೊಡ್ಯೂಸರ್ನ ಬೋರ್ಡ್ಸ್ಬಿಟ್ಟಿದ್ದಾರೆ ಅನ್ನೋ ಥರದ್ದೆಲ್ಲ ಬಂದು ಸೆಂಟ್ರಲ್ಲಿ ಯಾರಿಗೂ ಕಣ್ ಕಾಣಲ್ಲ ಎಕ್ಸೆಪ್ಟ್ ಅಸಿಸ್ಟೆಂಟ್ ಡೈರೆಕ್ಟರ್.
ಅಂತಂದಾಗ ಅದು ಕಳೆ ಕಟ್ಟಿಸ್ಬಿಟ್ರೆ ಎಲ್ಲ ಸೇರ್ಕೊಂಡು. ಗೋವಿಂದ ಗೌಡ ತುಂಬಾ ಚೆನ್ನಾಗಿ ಮಾಡಿದ ಕಣ. ನೀನು ಯಾವಾಗ ಡೈರೆಕ್ಟರ್ ರೋಲ್ ಮಾಡಿದ್ದೆ ಎಲ್ಲ ಗೆದ್ಕೊಂಡಿದ್ದೆ ನೀನು. ಹೌದು, ದಿವ್ಯಾ ಅವರು ಒಂದು ದೊಡ್ಡ ಟೂರೇ ಹೊಡೆದು ಬಿಟ್ರಿ ಇಡೀ ವೇದಿಕೆಯಲ್ಲಿ. ಓವರಾಲ್ ಒಳ್ಳೆ ಕಾನ್ಸೆಪ್ಟ್, ಬರವಣಿಗೆ ಚೆನ್ನಾಗಿತ್ತು, ಸ್ಕಿಟ್ ಚೆನ್ನಾಗಿದ್ರೆ ಅರ್ಧ ಅಲ್ಲೇ ಗೆದ್ಕೊಂಡ್ಬಿಡುತ್ತೆ. ತುಂಬಾ ಮಜಾ ಬಂತು ಕಣ, ಪ್ರತಿಯೊಬ್ರು ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ಇಲ್ಲ, ನನಗೆ ಆಕ್ಚುಲಿ ಇದು ನಿಜವಾಗ್ಲೂ ಸಿನಿಮಾ ಆಗಿದ್ರೆ 4 ಜನ ಆರ್ಟಿಸ್ಟ್ ಅಲ್ವಾ, 4 ಥಿಯೇಟ್ರಲ್ಲಿ ರಿಲೀಸ್ ಆಗಿರೋದು. ಒಬ್ಬೊಬ್ರು ಪರ್ಫಾರ್ಮೆನ್ಸ್ ಒಂದೊಂದು ಥಿಯೇಟ್ರಲ್ಲಿ ನೋಡ್ಕೋಬೇಕಾಗಿತ್ತು. ಆ ಥರ ಇತ್ತಿದೆ ಆಕ್ಟು, ತುಂಬಾ ಚೆನ್ನಾಗಿತ್ತಪ್ಪ. Thank you, Cheer Girls. Thanks so much. ಎನರ್ಜೈಸಿಂಗ್ ಸಾಂಗ್ ಇದು. ಅಂಡ್ ವಿತ್ ಯೋರ್ ಎನರ್ಜಿ, ನಮ್ಮ ಕಿಲಾಡಿಗಳ ಎನರ್ಜಿ ನಂಗೆ ತುಂಬಾ ಇಷ್ಟ ಆಯ್ತು. ಆನ್ ದ ಹೋಲ್ ಐ ಲವ್ಡ್ ದ ಪರ್ಫಾರ್ಮೆನ್ಸ್, ಸೂಪರ್ ಆಗಿತ್ತು. ನಿಮ್ ಪರ್ಫಾರ್ಮೆನ್ಸ್ ಇಷ್ಟ ಆಯ್ತು, ಇಷ್ಟ ಆಯ್ತು ಬ್ರೋಸ್. ಥ್ಯಾಂಕ್ ಯು ಸೊ ಮಚ್. AJ ಸರ್, ನನಗೆ ಈ ಹಾಡು ಬಹಳ ಇಷ್ಟ. ಏನಂದ್ರೆ ಇವಾಗಲೂ ಇಷ್ಟೊತ್ತಲ್ಲೂ ಎನರ್ಜಿ ಕೊಡುತ್ತೆ. ಅಂದರೆ ಆ ಫಾಸ್ಟ್ ನಂಬರ್ ಬರೀ ಫಾಸ್ಟ್ ನಂಬರ್ ಅಲ್ಲ, ಅದರಲ್ಲೂ ಒಂದು ಮೆಲಡಿ ಇದೆ. ಹರಿ ಸರ್ಗೊಂದು ದೊಡ್ಡ ಚಪ್ಪಾಳೆ ಬರಬೇಕು. ಫಾಸ್ಟ್ ನಂಬರ್ಸು ಕೂಡ ಉಳಿಯುತ್ತೆ ಅನ್ನೋದಕ್ಕೆ ಸಾಕ್ಷಿ ಈ ಸಾಂಗು. ಅದ್ಭುತವಾಗಿ ಹಾಡಿದ್ರಿ, ತುಂಬ ಚೆನ್ನಾಗಿ ಹಾಡಿದ್ರಿ. ಆ್ಯಂಡ್ CK ಯು ಆರ್ BK. BK ಅಂದರೆ ಇದು ನನಗೂ ಗೊತ್ತಿಲ್ಲ ಮೇಡಮ್. ಈಗ RK ಓಕೆ, ಆಲ್ ಓಕೆ. ನಿಜವಾಗ್ಲೂ ಖುಷಿ ಆಗ್ತಿದೆಪ್ಪ. ಇದು ಸಡನ್ಲಿ ಆಯ್ತು ಅಂದ್ರೆ, ಬಿಫೋರ್ ಅಂದ್ರೆ ನೀವು ಕರೆದೊಯ್ಯೋದಕ್ಕೆ ಮೊದಲು ಹೌದು. ಅವರಲ್ಲಿ ನೀವು ಶುರು ಹಚ್ಕೊಂಡ್ಬಿಟ್ಟಿದ್ರು. ಹೌದು. ಕ್ಯೂಟ್ ಆನಿಮಲ್ಸ್ ಎಲ್ಲ ಒಂದು ಕೇಜಲ್ಲಿ ಇಟ್ಬಿಟ್ಟು ಓಪನ್ ಮಾಡ್ತು ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್, ಸೋ ಕ್ಯೂಟ್. ಒಂದು ಚಿಕ್ಕ ಆನೆ ಮರಿ, ಒಂದು ಜಿಂಕೆ, ಒಂದು ಪಾರ್ಕ್ಯೂ ಪೈನು ಎಲ್ಲ ಬಂದ್ಬಿಡ್ತು ವಿತ್ ಫುಡ್ ಐಟಮ್ಸು. ಬಂದು ಅಷ್ಟರೊಳಗೆ ಮುಗಿಸ್ಬಿಟ್ರು. ಮುಗಿಸಿ ಲವ್ ಯು ಗೈಸ್ ಯಾ, ಲವ್ ಯು ಗೈಸ್ ಯಾ, ಸೀರಿಯಸ್ಲಿ. ನೀವು ನಿಜವಾಗ್ಲೂ 1 ವರ್ಷ ಸ್ಟಾಕ್ ಕೊಟ್ಬಿಟ್ಟಿದ್ದಾರೆ ಅವರು. ವಿಶ್ವತ ನೈಸ್. ಸರಿ, ಇದಕ್ಕೆಲ್ಲ ಕಾರಣ ನೀನು ಹಾಡಿದ ಸಾಂಗು ಆ್ಯಂಡ್ ಆ ಸ್ಟೈಲು, ಮತ್ತು ಒಂದು ಪಂಚ್, ಆಮೇಲೆ ತುಂಬ ಪಂಕ್ಚುಯೇಟೆಡ್ ಆಗಿ ಹಾಡಿದೆ, ವಿಚ್ ಇಸ್ ನೆಸೆಸರಿ ಫಾರ್ ದ ಸಾಂಗ್. ಗುಡ್, ಕೀಪ್ ಇಟ್ ಅಪ್. ಗಾಡ್ ಬ್ಲೆಸ್ ಯು.